ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್. ಬಿಬಿಎಂಪಿಯ ನಿರ್ಲಕ್ಷ್ಯದ ನಡೆಗೆ ಬ್ರ್ಯಾಂಡ್ ಬೆಂಗಳೂರಿನ ಮೊದಲ ಹೈಟೆಕ್ ಪಾರ್ಕಿಂಗ್ ಲಾಟ್ ಈಗ ತುಕ್ಕು ಹಿಡಿತಿದೆ. ಬ್ರ್ಯಾಂಡ್ ಬೆಂಗಳೂರಿನ ಪಾರ್ಕಿಂಗ್ ಲಾಟ್ಗೆ ಗ್ರಹಣ. ತುಕ್ಕು ಹಿಡಿದ 4 ಕೋಟಿ ವೆಚ್ಚದ ಸೋಲಾರ್ ಪ್ಯಾನಲ್. ಗಾಂಧಿನಗರ ಫ್ರೀಡಂ ಪಾರ್ಕ್ ಸುತ್ತಮುತ್ತ ರಸ್ತೆ ಬದಿ ಪಾರ್ಕಿಂಗ್ಗೆ ಕಡಿವಾಣ ಹಾಕಿ ಟ್ರಾಫಿಕ್ ಕಂಟ್ರೋಲ್ಗಾಗಿ ಬಿಬಿಎಂಪಿ ಹೈಟೆಕ್ ಬಹುಮಹಡಿ ಪಾರ್ಕಿಂಗ್ ಕಟ್ಟಡವನ್ನ 80 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿತ್ತು. 5 ತಿಂಗಳ ಹಿಂದಷ್ಟೇ ಇದೇ ಪಾರ್ಕಿಂಗ್ ಕಟ್ಟಡ ಉದ್ಘಾಟಿಸಿದ್ದ ಡಿಸಿಎಂ ಡಿಕೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಮೊದಲ ಸುಸಜ್ಜಿತ ಪಾರ್ಕಿಂಗ್ ಅಂತ ಹೆಮ್ಮೆ ಪಟ್ಟಿದ್ರು. ಆದರೆ ಇದೀಗ ಇದೇ ಕಟ್ಟಡಕ್ಕೆ ಅಳವಡಿಸಿದ್ದ ಸೋಲಾರ್ ಪ್ಯಾನಲ್ ಬಳಕೆಗೆ ಬಾರದೆ ತುಕ್ಕು ಹಿಡಿದು ನಿಂತಿದೆ. 4 ಕೋಟಿ ವೆಚ್ಚದಲ್ಲಿ ಈ ಸೋಲಾರ್ ಪ್ಯಾನಲ್ ಅಳವಡಿಸಿದ್ದ ಬಿಬಿಎಂಪಿ ಕನೆಕ್ಷನ್ ಕೊಡೋಕೆ ಮೀನಾಮೇಷ ಎಣಿಸ್ತಿದೆ. ಇದರಿಂದ 500 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಸಾಮರ್ಥ್ಯವಿರೋ ಸೋಲಾರ್ ಪ್ಯಾನಲ್ ಮಳೆ ಗಾಳಿಗೆ ಮೈಯೊಡ್ಡಿ ನಿಂತು ತುಕ್ಕು ಹಿಡಿತಿದೆ. 4 ಕೋಟಿ ಇವಾಗ ಅದು ಬರೀ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಟೆಂಡರ್ನಲ್ಲಿ ಅಪ್ರೂವ್ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡಿಬಿಟ್ರು, ಮುಗೀತು. ಇವಾಗ ಅದು ವರ್ಕ್ ಆಗ್ತಾ ಇಲ್ಲ, ತುಕ್ಕು ಹಿಡಿದು ಎಲ್ಲ ಹಾಳಾಗ್ತಾ ಇದೆ. ಯಾಕೆ ಇವರು ಈ ಥರ ಬ್ರ್ಯಾಂಡ್ ಬೆಂಗಳೂರು ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ? ಸರ್, 4 ಕೋಟಿ ಖರ್ಚು ಮಾಡಿಬಿಟ್ಟು ಅದು ಇನ್ನೂ ವರ್ಕ್ ಆಗ್ತಾ ಇಲ್ಲ ಅಂದರೆ ಏನು ಅರ್ಥ? ಅದು ಒಂದೆಡೆ ವಾಹನ ಪಾರ್ಕಿಂಗ್ಗೆ ಜನ ಸರಿಯಾಗಿ ಬರದೆ ಆದಾಯಕ್ಕೂ ಹೊಡೆತ ಕೊಟ್ಟಿದ್ರೆ, ಇತ್ತ ಜನರ ತೆರಿಗೆ ಹಣ ಸುರಿದು ಕೋಟಿ ಕೋಟಿ ವ್ಯರ್ಥವಾಗ್ತಿದ್ರು ಬಿಬಿಎಂಪಿ ಮಾತ್ರ ಮೌನಕ್ಕೆ ಶರಣಾಗಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.